ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತೆ. ಇಲ್ಲಿ ಮೇಯ್ನಾಗಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ. ಸೊ ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದು. ಇದು ಕರ್ನಾಟಕ ಸರ್ಕಾರದ ಮಹತ್ತರವಾದಂಥ ಯೋಜನೆ ಆಗಿದೆ. ಸೊ ಏನು ಈ ಯೋಜನೆಯಲ್ಲಿ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ನಗದು ರಹಿತ ಚಿಕಿತ್ಸೆಯನ್ನು ಕೊಡುವಂಥ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಈ ಕಲ್ಪಿಸಿರುವಂಥ ಅವಕಾಶವನ್ನು ನಾವು ಅದನ್ನು ಸದುಪಯೋಗವಂತ ಪಡಿಸ್ಕೊಳ್ಳೋದಕ್ಕೆ ನಾವು HRMS ತಂತ್ರಾಂಶದಲ್ಲಿ ನಾವು ಎನ್ರೋಲ್ ಮಾಡುವಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಈ ಒಂದು ಯೋಜನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥ SAST ಸಂಸ್ಥೆಯ ಮೂಲಕ ನಿರ್ವಹಿಸಲಾಗ್ತಿದೆ. ಸೊ ಇದ್ರ ಯೋಜನೆಯ ರೂಪುರೇಷೆಗಳಿಗೆ ಬಂದಾಗ ಅದಕ್ಕೆ ತುಂಬ ಆರ್ಡರ್ಸ್ಗಳಿದೆ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಆರ್ಡರ್ಸ್ನ ನೀವು ವೆರಿಫೈ ಮಾಡಿ, ಯಾಕಂದರೆ ಎಲ್ಲ ಆರ್ಡರ್ಸು ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ನಾನು ಮೇಯ್ನಾಗಿ ಏನು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತಂದರೆ ಎಂಟ್ರೀಸ್ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಸೊ ಈಗ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದ್ದೀರಾ. ಸೊ ಎಷ್ಟು ಜನ ಸ್ಟಾರ್ಟ್ ಮಾಡಿದ್ದೀರಾ? ಓಕೆ, ಈಸಿಯಾಗಿ ಆಗ್ತಾ ಇದೆಯಾ? ಸೊ ತುಂಬ ಈಸಿ ಇದೆ, ತುಂಬ ಟೈಮು ತೊಗೊಳ್ಳಲ್ಲ, ಏನು ಟೆಕ್ನಿಕಲ್ ಇಶ್ಯೂಸ್ ಬರೋಲ್ಲ. ಇದಾಕಿದ್ರೆ ಅದನ್ನು ಬರ್ತಾಯಿಲ್ಲ ESR ಥರ ಅಥವಾ HRMS 2 ಥರ ತುಂಬ ಪ್ರಾಬ್ಲಮ್ಸ್ ರೇಸ್ ಮಾಡಬೇಕು ಅನ್ನೋ ಸಮಸ್ಯೆ ಇಲ್ಲ. ಸೊ ಅದಕ್ಕೊಂದು ಪ್ರಿಪ್ರೇಟರಿ ಆ್ಯಕ್ಟಿವಿಟೀಸ್ನ ನೀವು ಮಾಡಿಕೊಂಡ್ರೆ ಸೊ ಈಸಿಯಾಗಿ ನಾವು ಈ ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಈ ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ಸೊ ನಾವು ಈಗ ಒಂದು 2-3 ಆರ್ಡರ್ಸಲ್ಲಿ ಕುಟುಂಬ ಅನ್ನೋ ವ್ಯಾಖ್ಯಾನದ್ದು ಕೂಡ ಬದಲಾವಣೆ ಆಗಿದೆ. ಸೊ ಈಗ ಎಲ್ರಿಗೂ ಕೂಡ ಇದ್ರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ಮತ್ತೆ ಹೇಳೋ ಅಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಕುಟುಂಬ ಅಂದ್ರೇನು, ಅದ್ರ ವ್ಯಾಪ್ತಿ ಏನು, ಮತ್ತು ಯಾರ್ಯಾರು ಎನ್ರೋಲ್ ಮಾಡಬೇಕು, ಸೊ ಇದರೆಲ್ಲ ಹೇಳೋ ಅಂಥ ಅವಶ್ಯಕತೆ ಇದೆಯಾ? ಯಾರು ಒಳಪಡ್ತಾರೆ ಯಾರು ಒಳಪಡಲ್ಲ ಅನ್ನೋದು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸೊ ಜಸ್ಟ್ ಎಂಟ್ರೀಸ್ ಹೇಳಿದ್ರೆ ಸಾಕು ಅಂತ ಅನ್ಕೋತೀನಿ. ಇತ್ತು ಆಮೇಲೆ 17,000 ಆಯಿತು, ಇವಾಗ 27,000 ಆಗಿದೆ. ಸೊ ಇಲ್ಲಿ ಕುಟುಂಬ ಅನ್ನೋದಕ್ಕೆ ಒಂದು ಬೇಕಿದ್ರೆ ರೀಸೆಂಟ್ ಆರ್ಡ್ರನ್ನ ಬೇಕಾದ್ರೆ ನಿಮಗೆ ಒಂದನ್ನು ತೋರಿಸ್ತೀನಿ. ಯಾಕಂದರೆ ನನಗೆ ಮತ್ತೆ ಒಂದು 2-3 ಜನ ಫೋನ್ ಮಾಡಿ ಕೇಳಿದರು. ಇಲ್ಲಿ ಸರ್ಕಾರಿ ನೌಕರನ ಅವರು ಏನಾಗಿರ್ತಾರೆ, ಪತಿ ಅಥವಾ ಪತ್ನಿ ಮತ್ತು ಅವರ ತಂದೆ ಅಥವಾ ತಾಯಿ ಮತ್ತು ಮಕ್ಕಳು, ಅವಲಂಬಿತ ಮಕ್ಕಳು. ಸೊ ಅವ್ರು ಯಾರ್ಯಾರು ಬರ್ತಾರೆ ಅಂತ ಅಂದರೆ ತಂದೆ ತಾಯಿ ಅಂತ ತಗೊಂಡಾಗ ಸೊ ಏನೇನು ಕ್ರೈಟೀರಿಯಾ ಇರಬೇಕು ಅನ್ನೋದನ್ನು DDOಸ್ಗಳು ಚೆಕ್ ಮಾಡಬೇಕಾಗುತ್ತೆ. ಸೊ ಒಂದು ಅವರು ಅವಲಂಬಿತರಾಗಿರಬೇಕು ಮತ್ತು ಅವ್ರ ಜೊತೆಯಲ್ಲಿ ವಾಸ ಮಾಡ್ತಾ ಇರಬೇಕು. ಸೊ ಅದೆಲ್ಲ ಏನು ಚೆಕ್ಕಿಂಗ್ ಎಲ್ಲ ನೀವು ಕೇಳ್ಬೋದು, ಅದು ಮಾಡ್ಬೋದಾ ಇದು ಮಾಡ್ಬೋದಾ ಅಂತ. ಅದು DDO ಅವ್ರಿಗೆ ಏನು ಆದೇಶದಲ್ಲಿದೆ ಅದ್ರ ಪ್ರಕಾರ ಕ್ರಮ ವಹಿಸೋದು ಅವ್ರ ಕರ್ತವ್ಯ ಆಗಿರುತ್ತೆ. ಸೊ ಇನ್ನು ಉಳಿದಂತೆ ಮಕ್ಕಳಿಗೆ ಬಂದಾಗ ಸೊ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಮಗ ಮಗಳು ಮತ್ತು ಮಗ ಮತ್ತು ಮಗಳು, ಅದೇ ರೀತಿ ತಾಯಿ ಅವರು ಕೂಡ ಒಳಪಡ್ತಾರೆ. ಸೊ ನೌಕರನ ತಂದೆ ಅಥವಾ ತಾಯಿ ಅಂತಂದಾಗ ಇಲ್ಲಿ ಮಹಿಳಾ ನೌಕರನ ತಂದೆ ಮತ್ತು ತಾಯಿನೂ ಕೂಡ ಕವರ್ ಆಗ್ತಾರೆ. ಸೊ ಅಲ್ಲೂ ಕೂಡ ಇಲ್ಲಿ ಇನ್ಕಮ್ ಕ್ರೈಟೀರಿಯಾ ರಿಫ್ಲೆಕ್ಟ್ ಆಗುತ್ತೆ. ಅವ್ರು ಅವಲಂಬಿತರಾಗಿರಬೇಕು, ಜೊತೆಲಿ ವಾಸ ಮಾಡ್ತಾ ಇರಬೇಕು ಮತ್ತು ಅವರಿಬ್ಬರ ಒಟ್ಟು ಆದಾಯ 27,000 ಇರಬೇಕು ಮಾಸಿಕವಾಗಿ. ಇನ್ನು ಮಕ್ಳಿಗೆ ಬಂದರೆ ಅವರು 30 ಇಯರ್ಸ್ ಕಂಪ್ಲೀಟ್ ಆಗೋ ತನಕ ಅಥವಾ ಸ್ವಂತ ದುಡಿಮೆ ಮಾಡೋ ತನಕ ಅಥವಾ ಮದುವೆ ಆಗೋ ತನಕ. ಸೊ ಅದೇ ರೀತಿ ಮಗಳಿಗೂ ಕೂಡ ಇದೇ ಅನ್ವಯ ಆಗುತ್ತೆ. ದತ್ತು ಮಗ, ಮಗಳು ದತ್ತು ಮಗಳು. ಸೊ ಇಬ್ಬರಿಗೂ ಕೂಡ ಇದೇ ಅನ್ವಯ ಆಗುತ್ತೆ. ಅದೇ ಹೇಳಿದ್ನಲ್ಲ ಸರ್ ನಾನು ಈಗ ಡಾಕ್ಯುಮೆಂಟ್ಸ್ ಅಂತ ಅಂದಾಗ ಸೊ ಇಟ್ ಈಸ್ ಲೆಫ್ಟ್ ಟು DDO. ಏನೇನು ಡಾಕ್ಯುಮೆಂಟ್ಸ್ ತೊಗೋಬೇಕು ಅನ್ನೋದು ಅವ್ರ ರೆಸ್ಪಾನ್ಸಿಬಿಲಿಟಿ. ಇನ್ಕಮ್ ಅಂದಾಗ ಇನ್ಕಮ್ ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ. ನಿಮ್ಮ ಹಂತದಲ್ಲಿ ತೊಗೊಳ್ಳಿ, ಯಾವ ಥರ ತೊಗೋಬೋದು ಇನ್ಕಮ್ ಸರ್ಟಿಫಿಕೇಟ್ ಅವ್ರದ್ದು ನೋಡ್ಬಿಟ್ಟು ತೊಗೊಳ್ಳಿ. ಎಸ್, ಆ್ಯಕ್ಚುಲಿ ಇನ್ಕಮ್ ಸರ್ಟಿಫಿಕೇಟ್ ಅಂತ ಅಂದಾಗ ತಹಶೀಲ್ದಾರಿಂದ ಇಶ್ಯೂ ಆಗಿರುವಂಥ ಇನ್ಕಮ್ ಸರ್ಟಿಫಿಕೇಟ್. ಅವ್ರು ಸ್ವಯಂ ದೃಢೀಕರಣ ಅಕ್ಸೆಪ್ಟ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಹೇಳಿದ್ದು ಈ ಆರ್ಡರ್ಸ್ ರಿಲೇಟೆಡ್ನ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಸೊ ಜಸ್ಟ್ ಎಂಟ್ರಿ ರಿಲೇಟೆಡ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ. ಮತ್ತು ಯಾವುದೇ ಸ್ವಂತ ದುಡಿಮೆ ಇಲ್ಲದೆ ಇರುವಂತಹ ವಿಧವೆ ಅಥವಾ ವಿಚ್ಛೇದಿತ ಮಗಳು ಕೂಡ ಇದರಲ್ಲಿ ಕವರ್ ಆಗ್ತಾರೆ. ಮತ್ತು 30 ವರ್ಷ ಮೀರಿರುವಂಥ ಅವಿವಾಹಿತ ಮತ್ತು ಮಗಳು ಏನಾದರೂ ದೈಹಿಕ ಅಥವಾ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದರೆ ಅವರು ಕೂಡ ಇಲ್ಲಿ ಕವರ್ ಆಗ್ತಾರೆ. ಸೊ ಇದು ಕುಟುಂಬ ಅನ್ನೋ ಪದಕ್ಕೆ ವ್ಯಾಖ್ಯಾನ ಬರುತ್ತೆ. ಸೊ ಇನ್ನು ಉಳಿದಂತೆ ಇನ್ನು ಯಾರ್ಯಾರು ಕವರ್ ಆಗಲ್ಲ ಅನ್ನೋದು ಕೂಡ ಅದು ಆದೇಶದಲ್ಲಿ ಸ್ಪಷ್ಟವಾಗಿ ನೀಡಿದ್ದಾರೆ.
ರಾಜ್ಯ ಉಚ್ಚ ನ್ಯಾಯಾಲಯದ ನೌಕರರು ಮತ್ತು ವಿಧಾನಮಂಡಲದ ನೌಕರರು ಮತ್ತು ಆರೋಗ್ಯ ಭಾಗ್ಯ ಪಡಿತಾ ಇರುವಂಥ ಇಲಾಖೆಗಳು, ಉದಾಹರಣೆಗೆ ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗ ಅಧಿಕಾರಿಗಳು, ಅಂದರೆ 2009 ಅವರಲ್ಲಿ ಏನು ಆರ್ಡರ್ಸ್ ಇಶ್ಯೂ ಆಗಿ ಅದ್ರ ಪ್ರಕಾರ ಫೆಸಿಲಿಟೀಸ್ ಪಡ್ಕೊತಾ ಇರೋವಂಥವ್ರು, ಮತ್ತು ಅಖಿಲ ಭಾರತ ಸೇವೆಗೆ ಸೇರಿರುವಂಥ ಅಧಿಕಾರಿಗಳು ಕೂಡ ಇದರಲ್ಲಿ ಬರಲ್ಲ. ಮತ್ತು ಸಾರ್ವಜನಿಕ ಸ್ಥಾಪನೆಗಳು ಅಂದರೆ ಸ್ಥಳೀಯ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ನಿಗಮ ಮಂಡಳಿಗಳು, ಸೊ ಇದರಲ್ಲಿರುವಂಥವರು ಸಹ ಬರಲ್ಲ. ಸೊ ಇಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೋಬೇಕಿದ್ರೆ ಸೊ ನೀವು ಏನಂದರೆ ಕೆಲವೊಂದು ಪ್ರಿಪ್ರೇಟರಿ ಆ್ಯಕ್ಟಿವಿಟೀಸ್ನ ಮಾಡಿಕೊಂಡ್ರೆ ಸೊ ಬೇಗ ನೀವು ಈ ಆ್ಯಕ್ಟಿವಿಟೀಸ್ನ ಸಿಸ್ಟಮಲ್ಲಿ ಕಂಪ್ಲೀಟ್ ಮಾಡ್ಬೋದು. ಸೊ ಏನು ಇದು ನೀವು ಎಂಟ್ರಿ ಮಾಡೋಕ್ಕೆ ಕೂತ್ಕೊಂಡಾದಮೇಲೆ ನೀವು ನನಗೆ ಏಜ್ ಪ್ರೂಫ್ ಬೇಕಿತ್ತು ಅಥವಾ ಇನ್ಕಮ್ ಪ್ರೂಫ್ ಬೇಕಿತ್ತು ಅಥವಾ ನಾನು ಡೌನ್ಲೋಡ್ ಮಾಡಿ PDF ಮಾಡ್ಕೋಬೇಕಾಗಿತ್ತು, ಸೊ ಫೋಟೋ ಸ್ಕ್ಯಾನ್ ಮಾಡ್ಕೋಬೇಕಿತ್ತು ಅನ್ನೋದಕ್ಕಿಂತ ಮುಂಚೆ ಸೊ ಯಾರು ಆ ಎಂಪ್ಲಾಯೀಸ್ ಇದ್ದಾರೆ ಆ ಅಂದರೆ ನಿಮ್ಮಲ್ಲಿ ಒಳಪಡುವಂಥ DDOಸ್ಗಳಿಗೆ ಇದನ್ನು ನಾನು ಹೇಳ್ತಾ ಇರೋದು. ಸೊ ಒಳಪಡುವಂಥ ಎಂಪ್ಲಾಯೀಸ್ಗಳದ್ದು ಸಂಪೂರ್ಣ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಸೊ ಏನು ಡಿಪೆಂಡೆಂಟ್ಸ್ ಇದ್ದಾರೆ ಅವ್ರದ್ದು ಫೋಟೋಸ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಸೊ ನಂತರ ಅವ್ರ ಆಧಾರ್ ಕಾರ್ಡನ್ನು ತೆಗೆದಿಟ್ಕೊಳ್ಳಿ. ಸೊ ಇನ್ನು ಉಳಿದಂಥ ಏಜ್ ಪ್ರೂಫ್ ಏನಾದರೂ ನಿಮಗೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಏಜ್ ಪ್ರೂಫ್ ಅದನ್ನು ಕೂಡ ತೆಗೆದಿಟ್ಕೊಂಡು ನೀವು ಎಂಟ್ರೀಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಎಂಟ್ರೀಸನ್ನು ತೆಗೆದಿಟ್ಕೊಂಡು ಸ್ಕ್ಯಾನ್ ಮಾಡಿ ಇಟ್ಕೊಂಡ್ಮೇಲೆ ನೀವು ನಮ್ಮ ಅನುಬಂಧ 1 ಮತ್ತು ಅನುಬಂಧ 2ನ್ನ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಒಂದು ಅನುಬಂಧ 1ರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತೀನಿ ಅಂದರೆ ಇಲ್ಲಿ ಎಂಪ್ಲಾಯ್ ಡಿಕ್ಲರೇಷನ್. ಸೊ ಎಂಪ್ಲಾಯಿ ಅವನ DDOಗೆ ಏನೇನು ಮಾಹಿತಿನ ಸಲ್ಲಿಸಬೇಕು ಅನ್ನೋದು ಸೊ ಇದರಲ್ಲಿದೆ. ಸೊ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸು ದ್ವಿಪ್ರತಿನಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಸೊ ಒಂದನ್ನು ಎಂಪ್ಲಾಯ್ದು SRಲ್ಲಿ ಮೇಂಟೈನ್ ಮಾಡ್ತಾರೆ, ಸೊ ಇನ್ನೊಂದನ್ನು ಎಂಪ್ಲಾಯ್ ಅವರೇ ಕೂಡ ಡಿಟೈನ್ ಮಾಡ್ಬೋದು. ಸೊ ಬೆಟರ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ಎಂಟ್ರಿ ಮಾಡಿ ಎಂಪ್ಲಾಯೀಸ್ ಕೊಡಿ. ಸೊ ಇಲ್ಲಿ ಇರೋವಂಥ ಡೀಟೇಲ್ಸ್ ಮತ್ತೆ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಎಂಪ್ಲಾಯ್ ರಿಲೇಟೆಡ್ ಡೀಟೇಲ್ಸ್ ಇರುತ್ತೆ ಮತ್ತು ಅವ್ರ ಹುದ್ದೆ, ಸ್ಕೇಲು ಮತ್ತು ಮೂಲ ಇಲಾಖೆ ವೃಂದ, ಸೊ ಇವೆಲ್ಲ ಇರುತ್ತೆ. ಸೊ ಮತ್ತು ಅವ್ರದ್ದು ಡಿಪೆಂಡೆಂಟ್ ಡೀಟೇಲ್ಸನ್ನು ಕೇಳಿರ್ತಾರೆ. ಸೊ ಡಿಪೆಂಡೆಂಟ್ ಡೀಟೇಲ್ಸ್ನ ಕೂಡ ಎಂಟ್ರಿ ಮಾಡಿ ಸೊ ಇದನ್ನೊಂದನ್ನು ಸಪ್ರೇಟಾಗಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಸೊ ಇದು ನಮೂನೆ 1 ಎಂಪ್ಲಾಯ್ ರಿಲೇಟೆಡ್ ಫಾರ್ಮ್ಯಾಟ್ಸ್ಗಳು. ಸೊ ನಂತರ ಸೊ ಏನು ಮಾಡಬೇಕಾಗತ್ತೆ, ಎಂಪ್ಲಾಯಿ ಕೆಲವೊಂದು ಸ್ವಯಂ ಘೋಷಣೆಯನ್ನು ಕೊಡಬೇಕಾಗತ್ತೆ. ಸೊ ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳು ಉದ್ಭವ ಆದರೂ ಕೂಡ ಅದಕ್ಕೆ ನೌಕರನೇ ನೇರವಾಗಿ ಹೊಣೆಗಾರನಾಗಿರ್ತಾನೆ. ಅಂದರೆ ತಪ್ಪು ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಅಥವಾ ಬೇರೆ ಇನ್ನಿತರ ಸಂದರ್ಭಗಳಲ್ಲಿ ಅವನು ಡಿಕ್ಲರೇಷನ್ನ ತಗೊಳ್ಳೋದು DDOದು ಕಡ್ಡಾಯ ಆಗಿರುತ್ತೆ. ಸೊ ಏನು ಡಿಕ್ಲರೇಷನ್ ಏನು ಕೊಡಬೇಕಾಗಿರುತ್ತೆ ಅಂದರೆ ಈಗೇನು ಈ ಫಾರಮ್ 1 ನಮೂನೆ 1ಲ್ಲಿ ಕೊಟ್ಟಿರ್ತಾರಲ್ಲ, ಅವರು ಫಾರಮ್ ಎನಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಎಲ್ಲ ಫಾರಮ್ ಎನಲ್ಲಿ ಇರುವಂಥ ಡೀಟೇಲ್ಸ್ಗಳು ಕರೆಕ್ಟಾಗಿ ಇದೆ ಅಂತ ದೃಢೀಕರಣ ಮಾಡ್ತಾರೆ. ಸೊ ಅವ್ರು ಹೇಳಿದ್ರು ಕೂಡ ಸೊ ಆ್ಯಸ್ ಎ DDO ನೀವು ಒಂದ್ಸತೆ ಕ್ರಾಸ್ ಚೆಕ್ ಮಾಡಬೇಕಾಗಿರುತ್ತೆ. ಮತ್ತು ಇನ್ಯಾವುದೇ ಬೇರೆ ಮೂಲಗಳಿಂದ ನಾನು ಹೆಲ್ತ್ ರಿಲೇಟೆಡ್ ಬೆನಿಫಿಟ್ಸನ್ನು ನಾನು ಕ್ಲೇಮ್ ಮಾಡ್ತಾ ಇಲ್ಲ ಅಥವಾ ಇನ್ಶೂರೆನ್ಸ್ ರಿಲೇಟೆಡ್ನ ಕ್ಲೇಮ್ ಮಾಡ್ತಾ ಇಲ್ಲ ಅಂತ, ಅಥವಾ ಇಬ್ಬರು ನೌಕರರು ಅಂದರೆ ಪತಿ ಅಥವಾ ಪತ್ನಿ ಇಬ್ಬರೂ ಕೂಡ ಸರ್ಕಾರಿ ನೌಕರರಾಗಿದ್ದರೆ ಸೊ ಅಲ್ಲೂ ಕೂಡ ನೀವು ಅದನ್ನು ಬೇರೆ ಕಡೆ ಇನ್ನೊಂದು ಕಡೆ ನೋಂದಾಯಿತರಲ್ಲಿ ಆಗಿದ್ದಾರೆ ಅಂತ ಕೊಡಿ, ಆಗಿಲ್ಲ ಅಂತಂದರೆ ಆಗಿಲ್ಲ ಅಂತ ಕೊಡಿ. ಈಗ ಯಾಕಂದರೆ ಆ ಎರಡು ಸಂದರ್ಭ ಉದ್ಭವ ಆಗ್ಬೋದು. ಈಗ ಮಹಿಳಾ ನೌಕರರಿಗೆ ಅವ್ರ ತಂದೆ ತಾಯಿಗಳೂ ಕ್ಲೇಮ್ ಆಗುತ್ತೆ ಅಂತಂದಾಗ ಸೊ ಹಸ್ಬೆಂಡ್ ಅದನ್ನು ಕ್ಲೇಮ್ ಮಾಡೋಕ್ಕೆ ಬರೋಲ್ಲ. ಸೊ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದೆ ಸರ್ಕಾರಿ ನೌಕರನ ತಂದೆ ಮತ್ತು ತಾಯಿ ಅಂತ ಇದೆ. ಸೊ ಹಾಗಾಗಿ ಸೊ ಇಬ್ಬರದು ನೀವು ಅದನ್ನು ಕ್ಲೇಮ್ ಮಾಡಬೇಕು ಮತ್ತು ಇಬ್ಬರೂ ಕೂಡ ಅದಕ್ಕೆ ಬರ್ತಾರೆ ಅಂತಂದಾಗ ಸೊ ನೀವೇನು ಮಾಡಬೇಕಾಗುತ್ತೆ, ಸಪ್ರೇಟಾಗಿಯೇ ಕೊಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನೋಂದಾಯಿತರಾಗಿದ್ದಾರೆ ಅಂತಲೇ ಕೊಡಿ. ನೋಂದಾಯಿತರ ಆಗಿಲ್ಲ ಅಂತಂದರೆ ಈ ಯೋಜನೆಯಲ್ಲಿ ನೋಂದಾಯಿತ ಆಗಿಲ್ಲ ಅನ್ನೋದನ್ನು ಕೂಡ ಡಿಕ್ಲರೇಷನ್ನ ತಗೋಬೇಕಾಗತ್ತೆ. ಮತ್ತು ನಾವು ಇದನ್ನು ಹೊರತುಪಡಿಸಿ ಬೇರೆ ವಿಮೆನ ಪಡ್ಕೋತಾ ಇಲ್ಲ ಅಂತ. ಸೊ ಪಡ್ಕೋತಾ ಇದ್ದರೆ ಪಡ್ಕೊಂಡಿದೆ ಅಂತಲೇ ಕೊಡಿ, ರಾಂಗ್ ಡಿಕ್ಲರೇಷನ್ ಕೊಡೋದು ಬೇಡ. ಅದು ಸೊ ಇನ್ ಕೇಸ್ ಮುಂದೆ ಏನಾದ್ರು ಫ್ಯೂಚರ್ ಸಮಸ್ಯೆ ಆಗೋದು ಬೇಡ ಅಂತ. ಸೊ ಏನಿದೆ ಆ್ಯಸ್ ಇಟ್ ಈಸ್ ಹಾಗೇ ಡಿಕ್ಲೇರ್ ಮಾಡ್ಕೊಳ್ಳಿ. ಬಟ್ ಒಂದು ಕಡೆ ಮಾತ್ರ ಕ್ಲೇಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ನೀವು ಇಲ್ಲೂ ಕ್ಲೇಮ್ ಮಾಡಿ, ನೀವು ಬೇರೆ ಕಡೆನೂ ಕ್ಲೇಮ್ ಮಾಡೋದಕ್ಕೆ ಅವಕಾಶ ಇಲ್ಲ. ಮತ್ತು ತಂದೆ ತಾಯಿಗಳು ನಮ್ಮ ಒಟ್ಟಿಗೆ ವಾಸವಾಗಿರ್ತಾರೆ ಮತ್ತು ಅವರಿಬ್ಬರ ಆದಾಯ ಎಷ್ಟಿದೆ ಅನ್ನೋದನ್ನು ಕೂಡ ದೃಢೀಕರಣ ತಗೋಬೇಕಾಗತ್ತೆ. ಸೊ ಇಲ್ಲಿ ನನ್ನ ಕುಟುಂಬದಲ್ಲಿ ಯಾವುದೇ ಬದಲಾವಣೆಗಳಾಗಿದ್ದಲ್ಲಿ ಅನ್ನೋದನ್ನು ಒಂದು ಪ್ಯಾರಾ ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಇಲ್ಲಿ ಅಂದರೆ ನೀವು ಎನ್ರೋಲ್ ಮಾಡಿರ್ತೀರಾ, ಸೊ ಎನ್ರೋಲ್ ಮಾಡಿದ್ಮೇಲೆ ನಿಮ್ಮ ಫ್ಯಾಮಿಲೀಸ್ನಲ್ಲಿ ಚೇಂಜಸ್ ಆಗ್ಬೋದು, ನ್ಯೂ ಮೆಂಬರ್ಸ್ ಬರ್ಬೋದು, ಕೆಲವೊಬ್ಬರು ಡಿಲೀಟ್ ಆಗ್ಬೋದು. ಸೊ ಅಂಥ ಸಂದರ್ಭದಲ್ಲೂ ಕೂಡ
ಆ ಮಾಹಿತಿನ ಸಂಬಂಧಪಟ್ಟಂಥ DDOಗೆ ಒದಗಿಸೋದು ಆ ನೌಕರನ ಕರ್ತವ್ಯ ಆಗಿರುತ್ತೆ. ಸೊ ಅದನ್ನು ಕೂಡ ಅವರೊಂದು ಡಿಕ್ಲೇರ್ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ತೆಗೆದಾಕುವಂಥ ಸಂದರ್ಭದಲ್ಲಿ ಅಥವಾ ಸೇರ್ಪಡೆ ಮಾಡುವಂಥ ಸಂದರ್ಭದಲ್ಲಿ ನಾನು ಸಂಬಂಧಪಟ್ಟಂಥ ಮಾಹಿತಿನ ಒದಗಿಸ್ತೀನಿ ಅಂತ. ಸೊ ಇಲ್ಲಿ ಮಗಳ ಮದುವೆ ಅಂದರೆ ಮಗಳ ಮದುವೆ ಆದಾಗ ಆಟೋಮೆಟಿಕ್ಕಾಗಿ ಸೊ ಡಿಪೆಂಡೆಂಟ್ ಎಂಟ್ರಿ ಆಗಿರೋದನ್ನು ಅವರು ಕ್ಯಾನ್ಸಲ್ ಮಾಡೋದಕ್ಕೆ ಕೊಡಬೇಕಾಗುತ್ತೆ. ಮತ್ತು ನ್ಯೂ ಮೆಂಬರ್ಸ್ ಅಡಿಷನ್, ಮಕ್ಕಳ ಜನನ, ಸದಸ್ಯರ ಮರಣ, ಸೊ ಇಂಥ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ. ಸೊ ಇದಕ್ಕೆ ಇನ್ನೊಂದು ಕ್ಲಾಸ್ ಆ್ಯಡ್ ಮಾಡಿದ್ದಾರೆ. ಮಗ ಅಥವಾ ಮಗಳ ಮದುವೆ ಇಬ್ಬರದೂ ಮೆನ್ಷನ್ ಮಾಡಿದ್ದಾರೆ. ಮತ್ತು ಸದಸ್ಯರ ಆದಾಯ, ಸೊ ಅವರು ಯಾರು ಸ್ವಂತ ಆದಾಯ ಮಾಡ್ತಾರೆ, ಕೆಲಸಕ್ಕೆ ಹೋಗಿ ಆದಾಯ ತಗೋತಾರೆ, ಅಲ್ಲಿ ತನಕನೂ ಅವರು 30 years ತನಕ ಕೊಡ್ಬೋದು ಅನ್ನೋ ರೂಲ್ ಇದೆ. ಸೊ ಹಾಗಾಗಿ ಇನ್ ಕೇಸ್ ಅದಕ್ಕಿಂತ ಮುಂಚೆ ಅವ್ರು ಏನಾದರೂ ಅವರ ಅರ್ನಿಂಗ್ಸ್ ಮಾಡ್ತಾಯಿದ್ರೆ ಅದನ್ನು ಕೂಡ ನೀವು ನಿಮ್ಮ DDOಸ್ಗಳಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ಇದೊಂದನ್ನು ಎಕ್ಸ್ಟ್ರಾ ಸದಸ್ಯರ ಆದಾಯ ಅಂತಲೂ ಕೊಟ್ಟಿದ್ದಾರೆ. ಇದೊಂದು ಆ್ಯಡ್ ಮಾಡಿದ್ದಾರೆ, ಅದನ್ನು ನೋಡ್ಕೊಳ್ಳಿ, ಗಮನಿಸ್ಕೊಳ್ಳಿ. ಮತ್ತು ನನ್ನ ಜೊತೆನೇ ವಾಸ ಆಗಿದ್ದಾರೆ ಒಂದು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಅಂದರೆ ಇದರಲ್ಲೇ ಕೊಡ್ತೀರಾ ನೀವು ಅದನ್ನು. ಮತ್ತು ಏನಾದರೂ ಇನ್ ಕೇಸ್ ಏನಾದರೂ ಉಲ್ಲಂಘನೆ ಆದರೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಥವಾ ಆರ್ಥಿಕ ನಷ್ಟವನ್ನು ಹಿಂಬರಿಸ್ಕೊಡ್ತೀನಿ ಅಂತ. ಮತ್ತು ಇನ್ ಕೇಸ್ ನಾನು ರಿಟೈರ್ಡ್ ಆದರೆ ಸೊ ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ಇಶ್ಯೂ ಆಗುತ್ತೆ ಕಾಸಿಗೆ ಸಂಬಂಧಪಟ್ಟಂಗೆ, ಅದನ್ನು ಹಿಂದಿರುಗಿಸ್ತೀನಿ ಅಂತ. ಸೊ ಇಷ್ಟು ಎಂಪ್ಲಾಯಿಂದ ಪಡ್ಕೊಳ್ಬೇಕಾಗಿರೋಂಥ ಡಿಕ್ಲರೇಷನ್ಸು, ಅಂದರೆ ಸರ್ಕಾರಿ ನೌಕರ ಸ್ವಯಂ ಘೋಷಣೆ ಮಾಡ್ಕೋಬೇಕಾಗಿರುತ್ತೆ. ಸೊ ಇದನ್ನು ಪಡ್ಕೊಳ್ಳೋ ಅಂಥದ್ದು ಆಯಾ DDOಸ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಓಕೆ, ಕ್ಲಿಯರಾ ಇದು? ಸೊ ಇದನ್ನು ಕೂಡ ನೀವು ಎಂಪ್ಲಾಯ್ ಡಿಕ್ಲರೇಷನ್ ಫಾರಮಲ್ಲೇ ನೀವು ಒಟ್ಟಿಗೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಇದನ್ನು ಸಪ್ರೇಟಾಗಿ ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಫಾರಮ್ A ಮಾಡಿದಾಗಲೇ ಫಾರಮ್ A1 ಕೂಡ ಒಟ್ಟಿಗೆ ಒಂದೇ ಸ್ಕ್ಯಾನಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟು ಫಾರಮ್ 2. ಸೊ ಇದನ್ನು ಕೂಡ ಎಂಪ್ಲಾಯ್ನೇ ಡಿಕ್ಲರೇಷನ್ ಮಾಡ್ಕೊಳ್ಳೋದು. ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ಸರ್ಕಾರಿ ನೌಕರರಾಗಿದ್ದಲ್ಲಿ ಅವ್ರು ಮಾಡ್ಕೋಬೇಕಾದಂಥ ಘೋಷಣೆ, ಹೌದು ಇವ್ರು ಇದ್ದಾರೆ, ಸೊ ಇವರು ಬೇರೆ ಇದನ್ನು ಪಡ್ಕೊಂಡಿರಲ್ಲ ಅಂತ ಅವರೊಂದು ಡಿಕ್ಲರೇಷನ್ನ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಫಾರಮ್ 3 ಇದು ರಿಲೇಟೆಡ್ ಟು ದ ಡಿಪೆಂಡೆಂಟ್ಸು, ತಂದೆ ತಾಯಿ ಮತ್ತು ಮಕ್ಕಳು ಅವ್ರ ಜೊತೆ ವಾಸವಾಗಿದ್ದಾರೆ ಮತ್ತು ಅವರು ನಮ್ಮ ಮೇಲೆ ಅವಲಂಬಿತರಾಗಿದ್ದಾರೆ ಅನ್ನೋದಕ್ಕೂ ಕೂಡ ಅವರೊಂದು ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಮತ್ತು ಅವ್ರದ್ದು ಇದನ್ನು ಕೊಡಬೇಕಾಗತ್ತೆ, ಆದಾಯ ಎಷ್ಟಿದೆ ಅನ್ನೋದನ್ನು ಕೂಡ ಕೊಡಬೇಕಾಗತ್ತೆ. ಆಮೇಲೆ A4 ಇದ್ರ ಜೊತೆಗೆ ಮಾಡುವಂಥ ಅವಶ್ಯಕತೆ ಇಲ್ಲ, ಹೇಳ್ತೀನಿ ನೆಕ್ಸ್ಟು A4 ಫಾರಮ್ನ ಯಾವಾಗ ಮಾಡಬೇಕು ಅಂತ. ಸೊ ಇಷ್ಟು ಎಲ್ಲವನ್ನು ಸೇರಿಸಿ ಒಂದು PDF ಫಾರ್ಮ್ಯಾಟ್ನ ಮಾಡ್ಕೊಳ್ಳಿ. ಇದು ಪ್ರಿಪ್ರೇಟರಿ ಆ್ಯಕ್ಟಿವಿಟೀಸ್, ನೀವು ಎನ್ರೋಲ್ಮೆಂಟ್ಗೆ ಮಾಡೋಕ್ಕಿಂತ ಮುಂಚೆ ಮಾಡ್ಕೋಬೇಕಾಗಿರೋಂಥ ಆ್ಯಕ್ಟಿವಿಟೀಸು. ಒಂದು ಡಿಪೆಂಡೆಂಟ್ಸ್ದು ಫೋಟೋಸ್ನ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಸೊ ಇನ್ನೊಂದು ಈ ಫಾರಮ್ ಅನುಬಂಧ ಒಂದೂ ಕೂಡ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಸೊ ಓಕೆ, ಸೊ ಇದು 2ನೇ ಪ್ರಿಪ್ರೇಟರಿ ಆ್ಯಕ್ಟಿವಿಟೀಸು ಮುಗೀತು.